ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಕನಸು ಕಾಣೋದು ತುಂಬ ಸುಲಭ, ಆದರೆ ಆ ಕನಸಿಗಾಗಿ ವರ್ಷಗಳ ಕಾಲ ಅವಮಾನ, ನಿರಾಕರಣೆ, ಕಾಯುವಿಕೆ, ನಿರೀಕ್ಷೆ ಎಲ್ಲವನ್ನೂ ಸಹಿಸಿಕೊಂಡು ಮುಂದೆ ಸಾಗೋದು ಅಷ್ಟು ಸುಲಭದ ಮಾತಲ್ಲ. ಯಶ್ ಅವರ ಕಥೆನೂ ಕೂಡ ಹಾಗೆಯೇ. ಒಂದು ಕಾಲದಲ್ಲಿ ಸಿನಿಮಾದಲ್ಲಿ ಒಂದೇ ಒಂದು ಅವಕಾಶ ಸಿಕ್ಕರೆ ಸಾಕು, ನನ್ನ ಸಾಮರ್ಥ್ಯ ಏನು, ನನ್ನ ಪ್ರತಿಭೆ ಏನು ಅನ್ನೋದನ್ನು ತೋರಿಸಬೇಕು ಅಂತ ಬೆಂಗಳೂರಿನ ಸ್ಟುಡಿಯೋಗಳ ಮುಂದೆ ಗಂಟೆಗಟ್ಟಲೆ ಕಾಯುತ್ತಿದ್ದ ಹುಡುಗ. ಅವತ್ತಿನ ಆ ಹುಡುಗನನ್ನು ಗುರುತಿಸಿದವರು ಬೆರಳೆಣಿಕೆಯಷ್ಟು ಜನ ಮಾತ್ರ. ಆದರೆ ಇಂದು ದೆಹಲಿ ನಗರದಲ್ಲಿ ನಡೆದ ರಾಮಾಯಣ ಸಿನಿಮಾದ ಪ್ರಮೋಷನ್ ಕಾರ್ಯಕ್ರಮದಲ್ಲಿ ಕಂಡ ದೃಶ್ಯ ಮಾತ್ರ ಇಡೀ ಭಾರತೀಯ ಚಿತ್ರರಂಗವೇ ತಿರುಗಿ ನೋಡುವಂತಿತ್ತು. ಬಾಲಿವುಡ್ನ ದಿಗ್ಗಜರು, ನಿರ್ದೇಶಕರು, ನಿರ್ಮಾಪಕರು, ದೊಡ್ಡ ದೊಡ್ಡ ನಟ ನಟಿಯರು ಎಲ್ಲರೂ ಒಂದೇ ವೇದಿಕೆಯಲ್ಲಿ ಕುಳಿತಿದ್ದರು. ಅಷ್ಟರಲ್ಲಿ ಬಾಗಿಲು ತೆರೆದು ಕೈ ಮುಗಿದು ಯಶ್ ಒಳಗೆ ಬರ್ತಾರೆ. ಕ್ಷಣದಲ್ಲೇ ಮಾತ್ರ ಇಡೀ ಸಭಾಂಗಣ ಕಣ್ಣುಗಳು ಯಶ್ ಅವರತ್ತ ತಿರುಗುತ್ತವೆ. ಕ್ಯಾಮ್ರಾಗಳು ಯಶ್ ಅವರನ್ನೇ ಹಿಂಬಾಲಿಸುತ್ತವೆ. ಚಪ್ಪಾಳೆಗಳ ಸದ್ದು ಇಡೀ ಸಭಾಂಗಣವನ್ನೇ ತುಂಬಿಕೊಳ್ಳುತ್ತದೆ. ಒಂದು ಕಾಲದಲ್ಲಿ ಕನ್ನಡ ಎಂದರೆ ಮೂಗು ಮುರಿಯುತ್ತಿದ್ದವರು ಕನ್ನಡದ ನಟನ ಎಂಟ್ರಿಗಾಗಿ ಬಾಲಿವುಡ್ನ ದಿಗ್ಗಜರು ಕಾದು ಕುಳಿತಿದ್ದಾರೆ. ಇಂದು ಇದಕ್ಕಿಂತ ದೊಡ್ಡ ಗೆಲುವು ಇನ್ನೇನು ಬೇಕಲ್ವಾ? ಇದು ಕೇವಲ ಒಬ್ಬ ನಟನಿಗೆ ಸಿಕ್ಕ ಗೌರವವಲ್ಲ, ಇದು ಕನ್ನಡ ಮಣ್ಣಿನ ಮಗನಿಗೆ ಸಿಕ್ಕ ಗೌರವ. ಇದು ವರ್ಷಗಳ ಅವಮಾನಕ್ಕೆ ಸಿಕ್ಕ ಉತ್ತರ. ಇದು ನಿರಾಕರಣೆಗೆ ಸಿಕ್ಕ ಪ್ರತಿಕ್ರಿಯೆ. ಇದುವೇ ನಮ್ಮ ಕನ್ನಡದ ಶಕ್ತಿ. KGF ಕೇವಲ ಒಂದು ಸಿನಿಮಾ ಆಗಿರಲಿಲ್ಲ, ಅದು ಕನ್ನಡ ಪ್ರತಿಭೆ ವಿಶ್ವದ ಮುಂದೆ ಎದೆತಟ್ಟಿ ನಿಲ್ಲುವಂತೆ ಮಾಡಿದ ಒಂದು ಕ್ರಾಂತಿ. ಒಂದು ಕಾಲದಲ್ಲಿ ಅವಕಾಶಕ್ಕಾಗಿ ಸ್ಟುಡಿಯೋಗಳ ಮುಂದೆ ಕಾಯ್ತಿದ್ದ ಹುಡುಗ ಇಂದು ಇಡೀ ಭಾರತೀಯ ಚಿತ್ರರಂಗವೇ ಗೌರವದಿಂದ ಸ್ವಾಗತಿಸುವ ಮಟ್ಟಕ್ಕೆ ಬೆಳೆದಿದ್ದಾನೆ. ಅದಕ್ಕೆ ಹೇಳೋದು, ಕನಸು ಕಾಣೋದು ಸುಲಭ ಅಲ್ಲ, ಆದರೆ ಆ ಕನಸನ್ನು ನನಸು ಮಾಡುವವರೆಗೂ ನಿಲ್ಲದೆ ಹೋರಾಡೋದು ಅದೇ ನಿಜವಾದ ಯಶಸ್ಸು. ಏನಂತೀರ ನೀವು? ಕಮೆಂಟಲ್ಲಿ ತಿಳಿಸಿ. ಈ ಒಂದು ಹೆಮ್ಮೆಯ ಕ್ಷಣ, ಈ ಒಂದು ದೃಶ್ಯ ನೋಡಿದಾಗ ನಿಮಗೆ ಹೇಗನ್ನಿಸ್ತು? ಹಾಗೆಯೇ ಹೊಸಬ್ರು ಯಾರೆಲ್ಲ ನನ್ನ ಒಂದು ವೀಡಿಯೋಸ್ನ ನೋಡ್ತಾ ಇದ್ದರೆ ಇವಾಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವ್ಲಾಗಲ್ಲಿ ಮತ್ತೊಂದಷ್ಟು ವೀಡಿಯೋಸೊಂದಿಗೆ, ಹೊಸ ವಿಷಯದೊಂದಿಗೆ ಮತ್ತೆ ಖಂಡಿತ ಸಿಗ್ತೀನಿ ಫ್ರೆಂಡ್ಸು. ಟೇಕ್ ಕೇರ್. ಎಲ್ರಿಗೂ ಲವ್ ಯು ಆಲ್.